Recording. Yes, today we're going for model 5, model number 5 of water resource management, last model of this subject, WRM. It's very interesting. Yes. Model number 5 is water harvesting and conservation. What are the objective of this model? Water harvesting techniques, micro catchments, design of small water harvesting structures, form ponds, percolation tanks, yield from a catchment, rainwater harvesting. Okay, various techniques related to rural and urban area. Okay, ಇದ್ರಾಗ ಬರೀ ನೀರನ್ನ ಸಂರಕ್ಷಣೆ. ಓಕೆ, ನೀರನ್ನ ಸಂರಕ್ಷಣೆ ಹೆಂಗ ಮಾಡ್ತೀವಿ? ಓಕೆ, ನೀರನ್ನ ಮರುಬಳಕೆ ಹೆಂಗ ಮಾಡ್ತೀವಿ? ಓಕೆ, ಕನ್ಸರ್ವೇಷನ್ ಹೆಂಗ ಮಾಡ್ತೀವಿ? ಸಂರಕ್ಷಣೆ ಹೆಂಗ ಮಾಡ್ತೀವಿ? ಮಳೆ ನೀರು ಸಂರಕ್ಷಣೆ ಮಾಡ್ತೀವಿ ಅನ್ನೋದು ಕಲಿತೀವಿ. ಫಸ್ಟ್ ಬೋರ್ ಮಾಡಲ್ನಾಗ ಏನು ಲಾಜು, ಓಕೆ, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತೀವಿ ಅವನ್ನೆಲ್ಲ ನಾವು ಕಲ್ತಿದ್ವಿ ಫಸ್ಟ್ ಬೋರ್ ಮಾಡಲ್. ಓಕೆ, 4 ಮಾಡಲ್ ರಿಲೇಟೆಡ್ ಅದಾವ. 5ನೇ ಮಾಡಲ್ ಏನದ ಇನ್ ಡೆಪ್ತ್ ನೀರನ್ನ ಕನ್ಸರ್ವೇಷನ್ ಹೆಂಗ್ ಮಾಡೋದನ್ನ ಇನ್ ಪ್ರಾಕ್ಟಿಕಲ್ ಹೇಳ್ತೀವಿ. ಓಕೆ, ಫಸ್ಟ್ ವಾಟರ್ ಹಾರ್ವೆಸ್ಟಿಂಗ್. ಇಟ್ ಇಸ್ ಆಕ್ಟಿವಿಟಿ ಆಫ್ ಡೈರೆಕ್ಟ್ ಕಲೆಕ್ಷನ್ ಆಫ್ ರೈನ್ ವಾಟರ್. ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಏನು? ಇಟ್ ಇಸ್ ಆಕ್ಟಿವಿಟಿ ಆಫ್ ಡೈರೆಕ್ಟ್ ಕಲೆಕ್ಷನ್ ಆಫ್ ರೈನ್ ವಾಟರ್. ಮಳೆ ನೀರನ್ನ ಡೈರೆಕ್ಟ್ಲಿ ಸಂಗ್ರಹ ಮಾಡೋದಕ್ಕ ವಾಟರ್ ಹಾರ್ವೆಸ್ಟಿಂಗ್ ಅಂತಾರು. ಮಳೆ ನೀರು ಸಂಗ್ರಹ, ಮಳೆ ನೀರು ರಕ್ಷಣೆ, ಸಂರಕ್ಷಣೆ. Water harvesting means capturing the rainwater where it falls and capture runoff from catchment and stream etc. Water harvesting ಅಂದ್ರೆ ಏನಂದ್ರೆ ಮಳೆ ನೀರನ್ನ ಅದು ಎಲ್ಲಿ ಬೀಳ್ತದ ಅಲ್ಲೇ ಸಂಗ್ರಹ ಮಾಡುವುದು, ಅಲ್ಲೇ ಅದನ್ನ ಹಿಡಿದು ಹಾಕಿ ಅದನ್ನ ಸ್ಟೋರ್ ಮಾಡುವುದು. The collected water could be stored for later use and recharged into the groundwater again. ಆ ಕಲೆಕ್ಟೆಡ್ ವಾಟರ್ನ ಏನ್ ಮಾಡ್ತೀವಿ ನಾವು? ಅದನ್ನ ಸ್ಟೋರ್ ಮಾಡ್ತೀವಿ ಫ್ಯೂಚರ್ ಯೂಸ್, ಅಂದ್ರೆ ಭವಿಷ್ಯ ಮುಂದೆ ಯೂಸ್ ಮಾಡ್ಲಿಕ್ಕೆ ಯೂಸ್ ಆಗ್ತದಂತ ಅದನ್ನ ಸ್ಟೋರ್ ಮಾಡ್ತೀವಿ, ಅಥವಾ ಅದನ್ನ ಗ್ರೌಂಡ್ ವಾಟರ್ಗೆ ಮತ್ತೆ ಹೊಳ್ಳಿ ರಿಚಾರ್ಜ್ ಮಾಡ್ತೀವಿ. ವೈ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಇಂಪಾರ್ಟೆಂಟ್? ಎದಕ್ಕೆ ಇಂಪಾರ್ಟೆಂಟ್ ವಾಟರ್ ಹಾರ್ವೆಸ್ಟಿಂಗ್? ಟು ಕನ್ಸರ್ವ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಸ್ಟೋರೇಜ್ ಆಫ್ ಗ್ರೌಂಡ್ ವಾಟರ್. ಗ್ರೌಂಡ್ ವಾಟರ್ನ ಇನ್ಚಾರ್ಜ್ ಮಾಡ್ಲಿಕ್ಕೆ ಮತ್ತು ನೀರನ್ನ ಸಂರಕ್ಷಣೆ ಮಾಡ್ಲಿಕ್ಕೆ. ನೀರಿನ ನೆಸೆಸಿಟಿ ಬಹಳ ಅದ. ಓಕೆ, ಅದು ವಾಟರ್ ಟೇಬಲ್ ಬಹಳ ಒಳಗಡೆ ಹೋಗ್ಯದ, ಕೆಳಗಡೆ ಹೋಗ್ಯದ. ಅದ್ರ ಸಂಬಂಧ ನೀರಿನ ಸಂರಕ್ಷಣೆ ವಾಟರ್ ಹಾರ್ವೆಸ್ಟಿಂಗ್ ಅನ್ನು ನಾವು ಮಾಡ್ಲಿಕ್ಕತ್ತೀವಿ. ಟು ರಿಡ್ಯೂಸ್ ದ ವಾಟರ್ ಟೇಬಲ್ ಡಿಪ್ಲಿಷನ್, ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಗ್ರೌಂಡ್ ವಾಟರ್, ಟು ಅರೆಸ್ಟ್ ದ ಸಿ ವಾಟರ್ ಇಂಟ್ರೂಷನ್ ಇನ್ ಕೋಸ್ಟಲ್ ಏರಿಯಾಸ್, ಟು ಅವಾಯ್ಡ್ ಫ್ಲಡ್ ಅಂಡ್ ವಾಟರ್ ಸ್ಟಾಗ್ನೇಷನ್ ಇನ್ ಅರ್ಬನ್ ಏರಿಯಾಸ್. ಓಕೆ, ಒಂದು ವಾಟರ್ ಟೇಬಲ್ ಕಡಿಮೆ ಆಗ್ತದ, ಅದನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ. ಎರಡನೇದು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಗ್ರೌಂಡ್ ವಾಟರ್ ಕ್ವಾಲಿಟಿಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ. ಟು ಅರೆಸ್ಟ್ ದ ಸಿ ವಾಟರ್ ಇಂಟ್ರೂಷನ್ ಇನ್ ಕೋಸ್ಟಲ್ ಏರಿಯಾ. ಸಿ ವಾಟರ್ ಸಮುದ್ರದ ನೀರು ಇಂಟ್ರೂಷನ್ ಎಲ್ಲಿ ಆಗ್ತದ? ಕೋಸ್ಟಲ್ ಏರಿಯಾದಾಗ ಇಂಟ್ರೂಷನ್ ಆಗಬಾರ್ದು ಅಂತೇಳಿ, ಅಂದ್ರೆ ಒಳಗಡೆ ಬರಬಾರದು ಅಂತೇಳಿ ಇವನ್ನ ಮಾಡ್ತೀವಿ. ಮತ್ತ ಫ್ಲಡ್ ಮತ್ತು ವಾಟರ್ ಸ್ಟಾಗ್ನೇಷನ್. ಸಿಟಿ ಒಳಗ ನೀರು ಬಹಳ ನಿಂತಿರ್ತದ. ಮಳೆ ಬಂದಾಗ ನೀರು ಏನಾಗ್ತದ? ಸಿಟಿ ಒಳಗ ರೋಡ್ನಾಗ ಎಲ್ಲ ಕಾಂಕ್ರೀಟ್ ಆಗಿಬಿಟ್ಟಾವು, ಡಾಂಬರ್ ರೋಡ್ನಾಗ ಏನ್ ಮಾಡ್ತಾವ ನಿಂತು ಬಿಡ್ತದ ನೀರು. ಅದರ ಸಂಬಂಧ ಅದನ್ನ ನೀರನ್ನ ಆದಷ್ಟು ಇಂಗಿಸ್ಲಿಕ್ಕೆ ಮಳೆ ನೀರನ್ನ ಸಂರಕ್ಷಣೆ ಮಾಡಬೇಕು ಎಲ್ಲಾ ಬಿಡಿಗಿದಾಗು. ಓಕೆ, ಅದರ ಸಂಬಂಧ ಇದು ಬಹಳ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್, water harvesting techniques gather water from an area termed as catchment area and channel it to the cropping area or wherever required. ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ ಏನದಂದ್ರ ವಾಟರ್ನ ಗ್ಯಾದರ್ ಮಾಡ್ತದ, ನೀರನ್ನ ಸ್ಟೋರ್ ಮಾಡ್ತದ. ಎಲ್ಲಿಂದ? ಕ್ಯಾಚ್ಮೆಂಟ್ ಏರಿಯಾದಿಂದ. ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಮಳೆ ನೀರು ಎಲ್ಲಿ ಹೆಚ್ಚು ಬೀಳ್ತದ ಆ ಏರಿಯಾದಿಂದ ಸ್ಟೋರ್ ಮಾಡ್ತೀವಿ, ಮತ್ತು ಅದನ್ನ ಕ್ರಾಪಿಂಗ್ ಏರಿಯಾಕ ಟ್ರಾನ್ಸ್ಫರ್ ಮಾಡ್ತೀವಿ. ಎಲ್ಲಿನ ಬೆಳೆಯನ್ನು ಬೆಳಿತಾರಲ್ಲ ಅಥವಾ ಎಲ್ಲಿ ನೀರು ಬೇಕಾಗ್ತದ ಅಲ್ಲಿ ಸ್ಟೋರ್ ಮಾಡ್ತೀವಿ. ಸಿಂಪಲ್. Principles of water harvesting and conservation. Water harvesting techniques used to make more efficient use of the available water. Principles ಏನಂದವಪ್ಪ ಅಂದ್ರೆ ತತ್ವಗಳು. ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ ಅನ್ನೋದು make use of more efficient use of the available water. It is important to consider how crops receive or lose water. Crops receive water through rainfall, irrigation, and stored soil water. They lost it through runoff, evaporation, and drainage. ಮಳೆ ನೀರನ್ನ ಬೆಳೆಗಳು ಅಥವಾ ಗಿಡಗಳು ಹೆಂಗ್ ಸ್ಟೋರ್ ಮಾಡ್ತಾವ ಅಂದ್ರೆ ಅವು ಮಣ್ಣಿನ ಸ್ಟೋರ್ ಮಾಡ್ಕೊತಾವ. ಸಾಯಿಲ್ ವಾಟರ್ ಕೆಪಾಸಿಟಿ, ಮಾಯಿಶ್ಚರ್ ಕೆಪಾಸಿಟಿ ಅಂತಾರ. ಅದು ಮಾಯಿಶ್ಚರ್ ಕೆಪಾಸಿಟಿ, ವಿಲ್ಟಿಂಗ್ ಕೆಪಾಸಿಟಿ. ಓಕೆ,
ಮೆಲ್ಟಿಂಗ್ ಕೆಪಾಸಿಟಿ. ಓಕೆ, ಅವಕ್ಕ ಮಣ್ಣಿನಾಗ ಸ್ಟೋರ್ ಮಾಡ್ಕೋತಾವು. ಯಾವಾಗ ಕಳ್ಕೊತಾವ ಅಂದ್ರ ರನ್ ಅಪ್ ಮೂಲಕ ನೀರನ್ನ ಹರಿದೋದಾಗ ಕಳ್ಕೊತಾವು. ಇವಾಪರೇಷನ್ ಆಗ್ತದ. ಇವಾಪರೇಷನ್ ಅಂದ್ರ ನೀರ್ ಆಗ ಆಗ್ತದ ಮತ್ತು ಡ್ರೈನೇಜ್ ದಾಗೂ ಹೋಗ್ತದ. Some key principles on effective water management are: use rainwater effectively, makes effective use of soil water reserves, take measures to avoid runoff, avoid wasting water through evaporation, reduce the water losses through drainage, plan your irrigation. Irrigation should be restricted to the most critical periods. Use rainwater effectively. ಮಳೆ ನೀರನ್ನ ಆದಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಓಕೆ, ಬಳಸಲಿಕ್ಕೆ ಅದು ಕುಡಿಲಿಕ್ಕೂ ಯೂಸ್ ಮಾಡ್ತಾರೆ ಕೆಲವೊಂದು ಏರಿಯಾದಾಗ, ಅದ್ರ ಫಿಲ್ಟರ್ ಮಾಡ್ಬೇಕಾಗುತ್ತೆ. ಮೇಕ್ ಎಫೆಕ್ಟಿವ್ ಯೂಸ್ ಆಫ್ ಸಾಯಿಲ್ ವಾಟರ್ ರಿಸರ್ವ್ಸ್. ಸಾಯಿಲ್ ವಾಟರ್ ಅದು ಮಾಯಿಶ್ಚರ್ ಕೆಪಾಸಿಟಿ ಏನದ ಅದನ್ನ ಸರಿಯಾಗಿ ಬಳಕೆ ಮಾಡಬೇಕು. ಟೇಕ್ ಮೇಜರ್ಸ್ ಟು ಅವಾಯ್ಡ್ ರನ್ ಅಪ್ ಅನ್ನ ಆದಷ್ಟು ಕಡಿಮೆ ಮಾಡಬೇಕು, ನೀರ್ ಹರಿದು ಹೋಗೋದಂಗ ಮಾಡಬೇಕು. ಅವಾಯ್ಡ್ ವೇಸ್ಟಿಂಗ್ ವಾಟರ್ ಥ್ರೂ ಇವಾಪರೇಷನ್ ರೇಟು ಕಮ್ಮಿ ಆಗುವಂಗ ನೋಡ್ಕೋಬೇಕು. ರೆಡ್ಯೂಸ್ ವಾಟರ್ ಲಾಸಸ್ ಥ್ರೂ ಡ್ರೈನೇಜ್ ಥ್ರೂ ವಾಟರ್ ಲಾಸಸ್ ಕಮ್ಮಿ ಮಾಡಬೇಕು. ಪ್ಲಾನ್ ಯುವರ್ ಇರಿಗೇಷನ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಟು ದಿ ಮೋಸ್ಟ್ ಕ್ರಿಟಿಕಲ್ ಪೀರಿಯಡ್ಸ್. ಓಕೆ, ಇರಿಗೇಷನ್ ಪ್ಲಾನ್ ಮಾಡಬೇಕು, ಹೆಚ್ಚಿಗೆ ನೀರು ಯೂಸ್ ಮಾಡಬಾರ್ದು. ಆದಷ್ಟು ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಬೇಕು. ಟೆಕ್ನಿಕ್ಸ್ ಏನಿದಾವಪ್ಪ? ಕೌಂಟರ್ farming refers to the field activities such as plugging and furrowing that are carried out along the counters rather than up and down the slope. ಕೌಂಟರ್ ಫಾರ್ಮಿಂಗ್ ಅಂದ್ರೆ ಏನು? ಅಡ್ಡಲಾಗಿ ಬೆಟ್ಟ ಗುಡ್ಡ ಅಥವಾ ಎಲ್ಲಿ ಜಾಗ ಇರದ ಅದ್ರ ಅಡ್ಡಲಾಗಿ ಮಾಡೋದಕ್ಕೆ ಏನಂತಾರ? ಕೌಂಟರ್ ಫಾರ್ಮಿಂಗ್ ಅಂತಾರ. ಇದರಿಂದ ಏನಾಗ್ತದ? ನೀರು ಹೆಚ್ಚಿಗೆ ಯೂಸ್ ಆಗಲ್ಲ, ನೀರು ಹರಿದು ಹೋಗಕ ಬಿಡಂಗಿಲ್ಲ. It refers to field activities such as plugging and furrowing that are carried out along the counters rather than up and down the slope. ಓಕೆ, ಇವನ್ನ ಅಡ್ಡಲಾಗಿ ಮಾಡ್ತಾರೆ, ಮೇಲ್ಗಡೆ ಕೆಳಗಡೆ ಎಲ್ಲ ಉದ್ದ ಅಡ್ಡ ಮಾಡ್ತಾರೆ. Okay, along the counters. They conserve the water by reducing surface runoff and encouraging infiltration of water in the crop area. ಇವು ಏನ್ ಮಾಡ್ತಾವ? ನೀರನ್ನ ಕನ್ಸರ್ವ್ ಮಾಡ್ತಾವ ಮತ್ತು ಸರ್ಫೇಸ್ ವಾಟರ್ ರನ್ಅಪ್ ಅನ್ನ ರೆಡ್ಯೂಸ್ ಮಾಡ್ತಾವ. ನೀರನ್ನ ಹರಿದು ಹೋಗಕ್ ಬಿಡಂಗಿಲ್ಲ ಇವು ಮತ್ತು ಇನ್ಫಿಲ್ಟ್ರೇಷನ್ ಹೆಚ್ಚಿಗೆ ಆಗ್ತದೆ ಇದರಲ್ಲಿ ಮಾಡೋದ್ರಿಂದ. ಹಂಗಾಗಿ ಬೆಳೆಗಳು ಸರಳವಾಗಿ ಬೆಳಿತಾವ. ನಂಬರ್ ಆಫ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಆರ್ ಬೇಸ್ಡ್ ಅಲಾಂಗ್ ದ ಕೌಂಟರ್ಸ್ ಇನ್ಕ್ಲೂಡಿಂಗ್ ಯಾವ ಅದಾವಪ್ಪ ಅಂದ್ರ, ಒಂದು ಕೌಂಟರ್ ಪ್ಲಗ್ಗಿಂಗ್, ಕೌಂಟರ್ ರಿಡ್ಜಸ್, ಇನ್ನೊಂದು ಸ್ಟೋನ್ ಲೈನ್ಸ್, ಇನ್ನೊಂದು ಗ್ರಾಸ್ ಸ್ಟ್ರಿಪ್ಸ್, ಟೆರೆಸಸ್, ಇವೆಲ್ಲ ಏನದಾವು ಕೌಂಟರ್ ಟೆಕ್ನಿಕ್ಸ್. These techniques used depends on the steepness of the slope, soil type condition, crops grown and other factors. ಇವೆಲ್ಲ ಹೆಂಗ್ ಯೂಸ್ ಮಾಡ್ಬೇಕಂದ್ರೆ, ಒಂದು ಸ್ಲೋಪ್ ಹೆಂಗಿರ್ತದ, ಇನ್ನೊಂದು ಸಾಯಿಲ್ ಟೈಪ್ ಯಾವ್ದದ, ಕಂಡೀಷನ್ ಏನಿರ್ತದ ಮತ್ತು ಕ್ರಾಪ್ಸ್ ಗಳು ಯಾವ್ದು ಬೆಳಿತಾವು, ಅದರ್ ಫ್ಯಾಕ್ಟರ್ ಮ್ಯಾಗ ಡಿಪೆಂಡ್ ಆಗ್ತದೆ. ಫಸ್ಟ್ ಒಂದು ಕೌಂಟರ್ ಪ್ಲಗ್ಗಿಂಗ್ ಆನ್ ಎ ಸ್ಲೋಪ್ ಶುಡ್ ಬಿ ಕ್ಯಾರಿಡ್ ಔಟ್ ಅಲಾಂಗ್ ದ ಕೌಂಟರ್ಸ್ rather than up and down, as this reduces the runoff and soil erosion and increases the moisture retention. ಇದು ಪ್ಲಗ್ಗಿಂಗ್ ಅನ್ನು ಹೆಂಗ್ ಮಾಡ್ತಾರಂದ್ರ, ಅಡ್ಡ ನಾರ್ತ್ ಸೌತ್ ಮಾಡ್ತಾರ, ಅಂದ್ರೆ ಅಪ್ ಅಂಡ್ ಡೌನ್ ಮಾಡಂಗಿಲ್ಲ. ನಾರ್ಮಲಿ ಅಗ್ರಿಕಲ್ಚರ್ ಮಾಡ್ತಾರಲ್ಲ ಹಂಗ್ ಮಾಡಂಗಿಲ್ಲ, ಉದ್ದ ಅಡ್ಡ ಮಾಡ್ತಾರು. ಓಕೆ, ಹಾರಿಜಾಂಟಲಿ ಮಾಡ್ತಾರು. ಇದರಿಂದ ಏನಾಗ್ತದ? ರನ್ ಅಪ್ ರೆಡ್ಯೂಸ್ ಆಗ್ತದ ಮತ್ತು ಸಾಯಿಲ್ ಎರೋಜನ್, ಮಣ್ಣಿನ ಸವಕಳಿ ಆಗಲ್ಲ ಮತ್ತು ಮಾಯಿಶ್ಚರ್ ರಿಟೆನ್ಷನ್ ಕೆಪಾಸಿಟಿ, ಹೋಲ್ಡಿಂಗ್ ಕೆಪಾಸಿಟಿ ಹೆಚ್ಚಾಗ್ತದೆ. ನೀರಿಂದ ಹೋಲ್ಡ್ ಕೆಪಾಸಿಟಿ ಗಿಡಗಳು ಹೆಚ್ಚಿಗೆ ಹೋಲ್ಡ್ ಮಾಡ್ತವೆ. ಕೌಂಟರ್ ಪ್ಲಗ್ಗಿಂಗ್ ಕ್ಯಾನ್ ಬಿ ಪ್ರಾಕ್ಟೀಸ್ಡ್ ಆನ್ ಎನಿ ಸ್ಲೋಪ್ ವಿತ್ ಎ ಗ್ರೇಡಿಯಂಟ್ ಲೆಸ್ ದನ್ 10%. ಗ್ರೇಡಿಯಂಟ್ 10% ಗಿಂತ, ಎಕ್ಸಾಂಪಲ್ 1/10 ಅಂತ ತಿಳ್ಕೋಬಹುದು. ಗ್ರೇಡಿಯಂಟ್ ಲೆಸ್ ದನ್ 10% ಎಲ್ಲಿಗೆ ಇರ್ತದ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸ್ಟೀಪರ್ ಸ್ಲೋಪ್ ಇಟ್ ಶುಡ್ ಬಿ ಕಂಬೈನ್ಡ್ ವಿತ್ ಅದರ್ ಮೆಜರ್ಸ್ ಸಚ್ ಆಸ್ ಟೆರೆಸಿಂಗ್, ಬಂಡ್ಸ್ ಆರ್ ಸ್ಟ್ರಿಪ್ ಕ್ರಾಪಿಂಗ್. ಡಯಾಗ್ರಾಮ್ ತೋರಿಸ್ಯಾರ, ಡಯಾಗ್ರಾಮ್ ಮೂಲಕ ಗೊತ್ತಾಗುತ್ತೆ. ಫಿಗರ್ ತೋರಿಸೋಣ. ಇದಕ್ಕೆ ಏನಂತಾರ? ಕೌಂಟರ್ ಪ್ಲಗ್ಗಿಂಗ್ ಅಂದ್ರೆ ಉದ್ದ ಅಡ್ಡ, ಮೇಲ್ಗಡೆ ಕೆಳಗಡೆ ಮಾಡಂಗಿಲ್ಲ, ಕ್ರಾಸ್ ಮಾಡ್ತೀವಿ. ಸ್ಲೋಪ್ 10% ಇರಬೇಕು. ಸಾಯಿಲ್ ನಾಟ್ ಸೂಟಬಲ್ ಫಾರ್ ಹೆವಿಯರ್ ಸಾಯಿಲ್ ಟೈಪ್ಸ್, ಹೆವಿ ಆಗಿರಬಾರ್ದು. ರೈನ್ಫಾಲ್ ಮೀಡಿಯಂ ಆಗಿರ್ತದ, ಮಳೆಗಾಲ ಮೀಡಿಯಂ ಇರುತ್ತೆ, ಹೆಚ್ಚು ಎಲ್ಲ ಕಡಿಮೆ ಇರಂಗಿಲ್ಲ. ಲೇಬರ್ ಮೀಡಿಯಂ ಅಂಡ್ ಮೇ ರಿಕ್ವೈರ್ ಸಮ್ ಲೇಬರ್ಸ್ ಟು ಮೇಂಟೈನ್. ಲೇಬರ್ ಬೇಕಾಗ್ತಾರ, ಸ್ವಲ್ಪ ಕಮ್ಮಿ ಬೇಕಾಗ್ತಾರ. ಇದು ಕೌಂಟರ್ ಪ್ಲಗ್ಗಿಂಗ್. ನೆಕ್ಸ್ಟ್ ಕೌಂಟರ್ ಫರೋಸ್. Counter furrows are small earthen banks that run along a counter. Okay, a furrow is a dug next to each bank
on the upper side of the slope. The aim of the counter furrow is to concentrate moisture into the ridge and furrow area where the crops are planted by trapping the runoff water from the catchment area between them. This also reduces the risk of erosion. ಇವೆಲ್ಲ ಮ್ಯಾಕ್ಸಿಮಮ್ ಸಾಯಿಲ್ ಎರೋಷನ್ ಅನ್ನು ಕಂಟ್ರೋಲ್ ಮಾಡ್ತಾವು ಮತ್ತು ರನ್ ಅಪ್ ಅನ್ನು ಕಂಟ್ರೋಲ್ ಮಾಡ್ತಾವು. ಇದು ಎಲ್ಲಿ ಮಾಡ್ತಾರಂದ್ರೆ ಸ್ಮಾಲ್ ಅರ್ಬನ್ ಬ್ಯಾಂಕ್ ಎಲ್ಲಿ ಇರ್ತದಲ್ಲ ಮಣ್ಣಿಂದು ಅಲ್ಲಿ ಯೂಸ್ ಮಾಡ್ತಾರಂತ. It is next to each bank on the upper side of the slope. The aim of the counter furrow is to concentrate moisture into the ridge and furrow area. Slope 3% ತನಕ ಇರ್ತದೆ 0.5 ಇಂದ. Soil not suitable with heavier soil types with low infiltration rates. Rainfall low ಇದಲ್ಲಿ ಆಗ್ತದೆ. ಇದು 350 700 mm rainfall ಆಗಬೇಕು ಇಯರ್ಲಿ. Intense rainfall can cause ditches to overflow and break. ಮಳೆ ನೀರು ಹೆಚ್ಚಾಗಂತ ಏನಾಗ್ತದ ಅವು ಫರೋಗಳು ಕಿತ್ಕೊಂಡು ಹೋಗ್ತವೆ. Labor, not too much labor to set up, but furrows need to be maintained and repaired regularly. ಲೇಬರ್ಗಳು ಹೆಚ್ಚಿಗೆ ಬೇಕಾಗಲ್ಲ, ಆದ್ರೆ ಮೇಂಟೈನ್ ಮಾಡ್ಲಿಕ್ಕೆ ರೋಗಳನ್ನ ಬೇಕಾಗ್ತದೆ. ಕ್ರಾಪ್ಸ್ ಸೆರಲ್ಸ್, ಪೀಸ್ ಅಂಡ್ ಬೀನ್ಸ್. ಸೆರಲ್ಸು, ಪೀಸು, ಓಕೆ, ಸಣ್ಣ ಸಣ್ಣ ತರಕಾರಿ ಯೂಸ್ ಮಾಡ್ಕೋಬಹುದು. ಡಯಾಗ್ರಾಮ್ ತೋರಿಸ ನೋಡ್ರಿ. ಸಣ್ಣ ಸಣ್ಣ ಪೀ ಅಂದ್ರೆ ಸಣ್ಣ ಸಣ್ಣ ಎಲೆಗಳು ಇರ್ತಾವಲ್ಲ, ತರಕಾರಿ. Plant which is sensitive to drought resistant plants, lower side of the slope, ridge on higher side of the slope. ಇದು higher side of the slope ದಂಡಿಗಿದೆ, ಇದು lower side of the slope. ಇದು ಏನಂತಾರೆ furrow, counter furrow. Bench terraces are made for creating ridges and furrows along the counters on a slope. The ridges hold back water and soil runoff and eventually turn the hillside into a number of terraces. ಟೆರೆಸ್ ಹೆಂಗ ಮಾಡಿರ್ತಾರಂದ್ರೆ ರಿಜ್ಜಸ್ಗಳು, ಇವಕ್ಕೆ ಏನಂತಾರ ರಿಜ್ಜಸ್ ಅಂತಾರೆ. ಮೇಲ್ಗಡೆ ಇದ್ದು ಈ ಲೈನಿಗೆ ರಿಜ್ಜಸ್ ಅಂತಾರ. ಹೈಯರ್ ರಿಜ್, ಲೋವರ್ ರಿಜ್. ದಿಸ್ ಕ್ಯಾನ್ ಬಿ ಸ್ಟೆಬಿಲೈಸ್ಡ್ ಬೈ ಪ್ಲಾಂಟಿಂಗ್ ಗ್ರಾಸಸ್ ಆರ್ ಸರಬ್ಸ್ ಆರ್ ದೆಮ್. ಟೆರೆಸ್ನಾಗ ನಾವು ಗ್ರಾಸ್ ಬೆಳಿತೀವಿ, ನಾರ್ಮಲಿ ಮಳೆ ಮ್ಯಾಗ ಬೆಳಿಬಹುದು. ಯಾವುದು ಹುಲ್ಲನ್ನ ಸರಬ್ಸ್ ಅನ್ನ, ಗಿಡಗಂಟಿಗಳನ್ನ ಬೆಳಿಬಹುದು, ಈಸಿಲಿ ಬೆಳಿತಾವ. ಸ್ಲೋಪು ಅಪ್ ಟು 40% ಇರಬೇಕು, ಡಿಪೆಂಡಿಂಗ್ ಆನ್ ದ ನೇಚರ್. Rainfall, stone terraces can tolerate high rainfall. Terraces formed by throwing the earth downhill should not be used in the areas with intense rain. Yes, important to stone terrace. ಕಲ್ಲಿನ ಮನೆ ಮಾಳಿಗೆಗಳು ಟಾಲರೇಟ್ ಮಾಡ್ಕೋತಾವ ಮಳೆ ನೀರನ್ನ. ಅದ್ರ ಮಣ್ಣಿಂದ ಇತ್ತಂದ್ರೆ ಏನಾಗ್ತದೆ, ಕುಸಿದು ಬೀಳುವ ಚಾನ್ಸಸ್ ಹೆಚ್ಚಿಗಿರ್ತದೆ. ಲೇಬರು ಎಕ್ಸ್ಟ್ರೀಮ್ಲಿ ಹೈ ಬೇಕಂತ, ಮೇ ಬಿ ಕಾರ್ಮಿಕರು ಹೆಚ್ಚಿಗೆ ಬೇಕು. ಕ್ರಾಪ್ಸ್ ಲಾರ್ಜ್ ರೇಂಜ್ ಬೆಳಿಬಹುದು. ಇದು ಟೆರೆಸ್ ಫಾರ್ಮಿಂಗ್ ಅಂತ, ಸ್ಟೆಪ್ ಬೈ ಸ್ಟೆಪ್. ಓಕೆ, ಟೆರೆಸ್ ಅಂದ್ರೆ ಇನ್ನೊಂದು ಮೀನಿಂಗು ಆಗುತ್ತ. ಮೇಲ್ಗಡೆ ಟೆರೆಸ್ ಮ್ಯಾಗು ಬೆಳೆನ ಬೆಳಿತೀವಿ ನಾವು, ಅವು ಸಾಕಷ್ಟು ಸಕ್ಸಸ್ ಆಗ್ಯಾವ. ನೆಕ್ಸ್ಟ್, ಗ್ರಾಸ್ strips of the grass up to 1 meter wide planted along the counter can reduce the soil erosion and runoff. ಹುಲ್ಲುಗಾವಲು, ಹುಲ್ಲು ಬೇಕಾಗ್ತದ ಮೇವಿಗೆ. ಎಲ್ಲಿ ಎಷ್ಟಿರ್ಬೇಕಂದ್ರೆ 1 ಮೀಟರ್ ಬಿಡ್ತಿರ್ಬೇಕು. ಪ್ಲಾಂಟೆಡ್ ಅಲಾಂಗ್ ದ ಕೌಂಟರ್ ದಂಡಿಗುಟ ಬೆಳಿತಾರ, ಹೊಲ ದಂಡಿಗುಟನು ಬೆಳಿತಾರ. ಸಾಯಿಲ್ ಎರೋಷನ್ ಅಂಡ್ ರನ್-ಆಫ್, ಹೊಳಿ ದಂಡಿಗೆ ಹೆಚ್ಚಿಗೆ ಬೆಳಿತಾರ. ಆಕ್ಚುಲಿ silt built up in front of the strip and over time benches are formed. Okay, on gentle slopes of the strip should be widely spaced 20 to 30 meter apart, and on the steeper slopes narrowly spaced 10 to 15 meter apart. The grass needs to be trimmed regularly to prevent it is competing with crops. Grass needs to be trimmed. Grass ಬಹಳ ಬೆಳೆದು ಬಿಡ್ತದೆ, ಅದಕ್ಕೆ ಅದನ್ನ ಅವಾಗ ಕಟ್ ಮಾಡಬೇಕಾಗುತ್ತೆ. ಓಕೆ, to prevent it competing with crops. ಇಲ್ಲಿಕಂದ್ರೆ ಬೆಳೆ ಹಾಳು ಮಾಡ್ತಿರ್ತಾರೆ. Varieties of grass can be used depending on what is locally available. Locally available material ಯಾವ ಸಿಗ್ತಾವ ಅದನ್ನ ಗ್ರಾಸ್ ಅನ್ನು ಬೆಳಿಬೇಕು. Slope 1 to 2% is soil. Range of soils may be problems with low competition for water on very light sandy soil. Okay, sandy soil like ಹೆಚ್ಚು ಬೆಳಿಬೇಕು, ಹೊಳಿ ದಂಡಿಗೆ ಹೆಚ್ಚು ಬೆಳಿತಾರೆ ಮ್ಯಾಕ್ಸಿಮಮ್. Rainfall not suitable for very dry condition. Dry condition ದಾಗ ಬೆಳೆಯೋದು ಬಹಳ ಕಮ್ಮಿ, less than 500 mm. Labor easy to set up, high labor required for cutting and maintenance. Labor ಕಮ್ಮಿ ಇರ್ತಾರ, ಆದ್ರೆ ಕಟ್ ಮಾಡ್ಲಿಕ್ಕೆ ಹೆಚ್ಚಿಗೆ ಬೇಕಾಗ್ತದೆ ಹುಲ್ಲನ್ನು. ಕ್ರಾಪ್ಸ್, ರೇಂಜ್ ಆಫ್ ಕ್ರಾಪ್ಸ್, ಇದಕ್ಕೆ ಅಂತಾರ ಹುಲ್ಲು ಅಂತಾರ. ಕ್ರಾಸ್ ಹೊಳಿ ದಂಡಿಗೂಟ ಅಥವಾ ಹೊಲದ ದಂಡಿಗೂಟನ ಬೆಳಿಬಹುದು.
Slope less than 2% is soil needs to be relatively free, draining and stable. Rainfall arid and semi-arid 500 mm. When heavy rainfall occurs, the ditches might overflow and break. Labor, high labor input and construct and need to be maintained and desalted regularly. ನೀರು ಹೆಚ್ಚಿಗೆ ನಿಂತಿರ್ತದೆ, ಅದ್ರ ನೀರನ್ನು ತೆಗಿಲಿಕ್ಕೆ ಆಳುಗಳು ಬೇಕಾಗ್ತದೆ. Crops can be used for larger, more water depending crops such as bananas. ಯಾವ್ದು ಬೆಳಿಬೇಕಂದ್ರೆ ಬಾಳೆ ಹಣ್ಣಿನ ಗಿಡ, ಓಕೆ, ಅಂತಲ್ಲಿ ಸೆಂಟರ್ದಾಗ ಬೆಳಿಬಹುದು. Planting pits are very simple form of freestanding water harvesting structure that are easy to construct. They consist of small pits in which small groups or individual plants are shown. The pits catch runoff and concentrated soil moisture around the roots. The pits are 10 to 30 centimeter diameter and 5 to 15 centimeter deep. Are spaced in 1 meter apart. Successful in areas of low rainfall. Planting pits ಅಂದ್ರೆ ಒಂದೊಂದು ಬೆಳೆಗಳು ಗಿಡಗಳು ಹಚ್ತಾರಲ್ಲ ಅದಕ್ಕೆ ಪ್ಲಾಂಟಿಂಗ್ ಪಿಟ್ಸ್ ಅಂತಾರ. ಇವು ಎಲ್ಲಿ ಬೇಕಾದ್ರೆ ಹಚ್ಬೋದು. 10 to 30 centimeter ಡಯಾಮೀಟರ್ ಆಗಿರ್ತದೆ ಸರೌಂಡಿಂಗು, ಮತ್ತು ಡೆಪ್ತ್ 5 ರಿಂದ 15 ಸೆಂಟಿಮೀಟರ್ ಇರ್ತದೆ. 1 ಮೀಟರ್ ಡಿಸ್ಟೆನ್ಸ್ ಇರಬೇಕು ಗಿಡಗಳ ನಡುವರ್ಕ. ಇಲ್ಲಿ ತೋರಿಸೋದು ಡಯಾಗ್ರಾಮ್, ನಾನೇ ಕೇಳಿದೆ. Stone lines running along the counter. Stone lines running along the counter are one of the simplest counter techniques to design and construct. The lines of stones form a semi-permeable barrier that slows the speed of runoff so that spread of water over the field and infiltration is increased and soil erosion reduced. ಇದು ಸ್ಟೋನ್ ಎರೋಜನ್ ಅಂದ್ರೆ ಕಲ್ಲನ್ನು ಅಡ್ಡಲಾಗಿ ಹಾಕ್ಯಾರ, ಅದಕ್ಕೆ ಏನಂತಾರ ಸ್ಟೋನ್ ಲೈನ್ಸ್. 3% ಸ್ಲೋಪ್ ಇರ್ತದೆ. ಸಾಯಿಲ್ ಸೂಟಬಲ್ ಫಾರ್ ವಿಚ್ ರೇಂಜ್ ಆಫ್ ಸಾಯಿಲ್ಸ್. ರೈನ್ಫಾಲ್ ಎವರೇಜ್ ಇದ್ರ ನಡೀತದ. ಕ್ರಾಪ್ಸ್ ವೈಡ್ ರೇಂಜ್ ಹಾಕ್ಬೋದು. ಲೇಬರ್ ಪ್ಲಾಂಟಿಂಗ್ ಹಚ್ಚ ಮುಂದೆ ಬೇಕಾಗ್ತಾರ. Next earth machines. Retention ditches, it's similar principle to counter furrows but on a larger scale. Retention ditches ಅಂತಂದು ಬರ್ತಾವ, ಅವು ಏನು ಸೇಮ್ ಕೌಂಟರ್ ಫರೋಸ್ ಇದ್ದಂಗೆ. They are large ditches designed to catch and retain all incoming runoff and hold it until it infiltrates into the ground, increasing supply of water to the crops planted in the ditch and reducing the soil erosion. ಇವು ಸೇಮ್ ಎಲ್ಲ ಸಾಯಿಲ್ ಎರೋಜನ್ ಕಡಿಮೆ ಮಾಡ್ಲಿಕ್ಕೆ ಮತ್ತು ರನ್ನಪ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಮೇನ್ ಯೂಸ್ ಮಾಡ್ತಾರೆ. Earth basins are designed to collect and hold rainfall. Diagram ತೋರಿಸಾರ earth basin and are easy to construct by hand. They are square or diamond shaped basins with earth ridges on all the sides. ಇವಾಗ earth basin ಹೆಂಗ್ ಮಾಡಿರ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ನೀರನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಮಾಡಿರ್ತಾರೆ. ಮಳೆ ನೀರನ್ನು ಅವು ಬೈ ಹ್ಯಾಂಡ್ ಅನ್ನ ಈಸಿಲಿ ಕನ್ಸ್ಟ್ರಕ್ಟ್ ಮಾಡಬಹುದು. ಸಣ್ಣಕಿ ತಗೊಂಡು ಮಾಡಕತ್ತಾನ earth basins. Runoff water is channeled to the lowest point and stored in an infiltration pit. They are 1 to 2 meter long up to 30 meter depth. 1 ರಿಂದ 2 meter long ಇರ್ತಾವು. 30 meter depth ಇರ್ತಾವ. Suitable for semi-arid areas with annual rainfall amounts up to 150 mm and above. Next, semicircular bunds. Yes, semicircular bunds. Ardha Chandrakriti. Semicircular bunds are earth bunds formed in U-shaped on a slope. The uppermost tips of the line in a container so that runoff is collected in the lowest section of the U. A shallow pit is sometimes also dug in this section to help the moisture. One side ನೀರು ಕಲೆಕ್ಟ್ ಆಗ್ತದೆ, ಇನ್ನೊಂದು ಸೈಡ್ ಬೆಳೆಯನ್ನು ಬೆಳೀತಾರೆ. Suitable for gentle slopes and uneven terrain with annual rainfall of 350 to 700 mm. ಮಳೆ ಎಲ್ಲಿ ಎವರೇಜ್ ಬೀಳ್ತದ ಅಲ್ಲಿ ಬೆಳೀತಾರೆ. Other methods: mulching, drip irrigation, conservation tillage, cover crops. Drip irrigation is very important. ಎಲ್ಲ ಕಡೆ ಬೆಳಿಬಹುದು, ಅದನ್ನ ಎಲ್ಲ ಕಡೆ ಯೂಸ್ ಮಾಡಬಹುದು. ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ಯಾವುದೇ ಬೆಳೆಗೆ it is very successful agriculture method. Semicircular ones. Okay, ಈ ಸರ್ಕ್ಯುಲರ್ ಶೇಪ್ ಏನು ಮಾಡ್ಯಾರಲ್ಲ ಇವಕ್ಕೆ ಏನಂತಾರೆ, ಸೆಮಿಸರ್ಕ್ಯುಲರ್.
ಬಂಡ್ಸ್ ಅರ್ಧ ಚಂದ್ರಾಕೃತಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಸಂರಕ್ಷಣೆ. ಓಕೆ, ಮಳೆ ನೀರು ಸಂರಕ್ಷಣೆ ಡೆಫಿನಿಷನ್ ಏನಂದ್ರೆ is the accumulating and storing of the rainwater by artificial methods for future utilization. ಮಳೆ ನೀರು ಸಂರಕ್ಷಣೆ ಏನಂದ್ರ ಕಲೆಕ್ಷನ್ ಆಫ್ ಅಕ್ಯುಮುಲೇಟಿಂಗ್ ಆಫ್ ನೀರನ್ನ ಹಿಡಿದು ಮತ್ತು ಕಲೆಕ್ಟ್ ಮಾಡೋದು ಮಳೆ ನೀರನ್ನ ಬೈ ಆರ್ಟಿಫಿಷಿಯಲ್ ಮೆಥಡ್ಸ್, ಅಂದ್ರೆ ಕೃತಕವಾಗಿ ನೀರನ್ನ ಹಿಡಿದು ಕಲೆಕ್ಟ್ ಮಾಡೋಕೆ ಅಂತಾರ ರೇನ್ ವಾಟರ್ ಯುಟಿಲೈಸ್ ಹಾರ್ವೆಸ್ಟಿಂಗ್ ಫಾರ್ ಫ್ಯೂಚರ್ ಯುಟಿಲೈಸೇಷನ್. ಭವಿಷ್ಯಕ್ಕೆ ಅಂದ್ರೆ ಮಳೆಗಾಲದಾಗ ನೀರನ್ನ ಕಲೆಕ್ಟ್ ಮಾಡಿ ಬೇಸಿಗೆಯೊಳಗೆ ಯೂಸ್ ಮಾಡೋದಕ್ಕೆ ಅಂತಾರ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಾರ. ಯಾಕಂದ್ರೆ ಮಳೆ ಈಗ ಬಹುತೇಕ ಕಡಿಮೆ ಅದ, ಮಳೆ ನೀರು ಆಗಲ್ಲ. ನಮ್ಮ ಎಕ್ಸಾಂಪಲ್ ನಾರ್ತ್ ಕರ್ನಾಟಕ ಮಳೆ ನೀರು ಬಹುತೇಕ ಕಮ್ಮಿ, ಗುಲ್ಬರ್ಗ ಬಿಜಾಪುರ್ನಾಗ. ಅದ್ರ ಸಂಬಂಧ ಮಳೆ ನೀರು ಸಂರಕ್ಷಣೆ ಮಾಡಬೇಕು. ಆದಷ್ಟು ನಿಮ್ ಹೊಲದಾಗ ಮಾಡಿದ್ರು ತುಂಬಾ ಬೆಟರ್ ಇದು. ಓಕೆ, ದ ಪ್ರಿನ್ಸಿಪಲ್ ಆಫ್ ಕಲೆಕ್ಟಿಂಗ್ ಅಂಡ್ ಯೂಸಿಂಗ್ ಪ್ರೆಸಿಪಿಟೇಷನ್ ಫಾರ್ ಮೈ ಕ್ಯಾಚ್ಮೆಂಟ್ ಸರ್ಫೇಸ್. ಪ್ರೆಸಿಪಿಟೇಷನ್ ಅಂದ್ರೂ ಒಂದೇ, ರೇನ್ಫಾಲ್ ಅಂದ್ರೂ ಒಂದೇ. ಪ್ರೆಸಿಪಿಟೇಷನ್ ಒಂದು ಟೆಕ್ನಿಕಲ್ ಟರ್ಮ್. ಪ್ರೆಸಿಪಿಟೇಷನ್ ಅಂದ್ರೆ 2-3 ಬರ್ತಾವ. ಒಂದು ರೇನ್ಫಾಲ್ ಬರ್ತದ, ಫಾಗ್ ಬರ್ತದ, ಮಿಸ್ಟ್ ಬರ್ತದ. ಓಕೆ, ಇವೆಲ್ಲ ಟರ್ಮ್ ಗಳಿಗೆ ಅಂತಾರೆ ಪ್ರೆಸಿಪಿಟೇಷನ್ ಅಂತಾರೆ. ರೇನ್ಫಾಲ್ ಅಂದ್ರೆ ಓನ್ಲಿ ಮಳೆ ನೀರು. ಮೋಸ್ಟ್ಲಿ ಡನ್ ಬೈ ರೂಫ್ ಟಾಪ್ ಹಾರ್ವೆಸ್ಟಿಂಗ್ ಅಂಡ್ ಇಸ್ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಅಂಡ್ ಅಗ್ರಿಕಲ್ಚರ್ ಪರ್ಪಸಸ್. ಓಕೆ, ಇದು ಮ್ಯಾಕ್ಸಿಮಮ್ ರೂಫ್ ಟಾಪ್ ಅಂದ್ರ ಮನಿ ಮಳಗಿ ಮ್ಯಾಗ, ಬಿಲ್ಡಿಂಗ್ ಮ್ಯಾಗ, ಓಕೆ, ಅಥವಾ ಕೌ ಸೆಡ್, ರೂಫ್ ಟಾಪ್ ಅಂತಾರ. ಅವು ಮಾಡಬಹುದು. ಡೊಮೆಸ್ಟಿಕ್ ಮಾಡ್ತಾರ, ಅಗ್ರಿಕಲ್ಚರ್ ಪರ್ಪಸ್ ಮಾಡ್ತಾರ. ರಿಕ್ವೈರ್ಮೆಂಟ್ ನೆಸೆಸಿಟಿ ಎದಕ್ಕೆ ಮಾಡಬೇಕು? ಸರ್ಫೇಸ್ ವಾಟರ್ ಇಸ್ inadequate to meet our demand and we have to depend on ground water. ಸರ್ಫೇಸ್ ವಾಟರ್ ಇಸ್ inadequate ಅಂದ್ರ ಹೊಳೆ ನೀರು, ಕೆರೆ ನೀರು ಬಹಳ ಕಮ್ಮಿ ಅದ, ನಮ್ಮ ಡಿಮ್ಯಾಂಡ್ಗಳಿಗೆ ಅದು ಸಾಲಲ್ಲ. ಅದ್ರ ಸಂಬಂಧ ನಾವು ಗ್ರೌಂಡ್ ವಾಟರ್ ಮ್ಯಾಗ ಡಿಪೆಂಡ್ ಅದೀವಿ. ಗ್ರೌಂಡ್ ವಾಟರ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಮಳೆ ನೀರು ಹೆಚ್ಚಾಗಬೇಕು. ಎನ್ವೈರನ್ಮೆಂಟಲ್ ಚೇಂಜಸ್, ಫಸ್ಟ್ ರೀಸನ್ ಕ್ಲೈಮೇಟ್ ಚೇಂಜ್ ಆಗತ್ತದ, ಮಳೆ ಬಹಳ ಕಮ್ಮಿ ಆಗತ್ತದ, ಹೊಳೆಗಳು ಒಣಗಾಕತಾವ. ನೆಕ್ಸ್ಟ್, ಟು ಬೆನಿಫಿಟ್ ವಾಟರ್ ಕ್ವಾಲಿಟಿ ಅಕ್ವಿಫೈರ್ಸ್, ಸೇಮ್ ವಾಟರ್ ಟೇಬಲ್ ಇನ್ಕ್ರೀಸ್ ಮಾಡ್ಲಿಕ್ಕೆ. ರೆಡ್ಯೂಸ್ ಸಾಯಿಲ್ ಎರೋಜನ್ ಕಮ್ಮಿ ಮಾಡ್ಲಿಕ್ಕೆ, ಯಾಕಂದ್ರೆ ಮಳೆ ಹೆಚ್ಚಾಗಿ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಹೊಳಿಗೆ ಸೇರ್ತದ. ನೆಕ್ಸ್ಟ್, ಕನ್ಸರ್ವ್ ದ ಸರ್ಫೇಸ್ ವಾಟರ್ ರನ್ ಅಪ್ ಡ್ಯೂರಿಂಗ್ ಮಾನ್ಸೂನ್ದಾಗ ಏನಾಗ್ತದ, ನೀರು ಹೆಚ್ಚಿಗೆ ಬರ್ತದ, ಹಂಗಾಗಿ ಪ್ರವಾಹಗಳು ಹೆಚ್ಚಾಗ್ತಾವು. ಫ್ಲಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಮತ್ತು ಸಾಯಿಲ್ ಎರೋಜನ್ ಕಂಟ್ರೋಲ್ ಮಾಡ್ಲಿಕ್ಕೆ ಮಳೆ ನೀರು ಸಂರಕ್ಷಣೆ ಮಾಡಬೇಕು. ಡ್ಯೂ ಟು ರ್ಯಾಪಿಡ್ ಅರ್ಬನೈಸೇಷನ್, ಇನ್ಫಿಲ್ಟ್ರೇಷನ್ ಆಫ್ ರೈನ್ ವಾಟರ್ ಇನ್ ದ subsoil and decreased drastically and recharging of groundwater has diminished, etc. Rapid urbanization ಅಂದ್ರೆ ಸಿಟಿ ಪಾಪ್ಯುಲೇಷನ್ ಹೆಚ್ಚಾಗತ್ತದ ಕಂಪೇರ್ ಟು ರೂರಲ್ ಪಾಪ್ಯುಲೇಷನ್. ಮತ್ತು ಇನ್ಫಿಲ್ಟ್ರೇಷನ್ ಆಫ್ ರೈನ್ ವಾಟರ್ ಸಬ್ಸಾಯಿಲ್ ನಾಗ ಬಹಳ ಕಮ್ಮಿ ಆಗ್ಯದ, ಡಿಕ್ರೀಸ್ ಆಗ್ತದ. ಮಳೆ ನೀರು ಸಂರಕ್ಷಣೆ, ಮಳೆನೂ ಬಹಳ ಕಮ್ಮಿ ಆದ ಈಗ. ಅದರ ಸಂಬಂಧ ರೀಚಾರ್ಜ್ ಆಫ್ ಗ್ರೌಂಡ್ ವಾಟರ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದ್ರ ಸಂಬಂಧ ಮಳೆ ನೀರು ಸಂರಕ್ಷಣೆ ಮಾಡಬೇಕು. ಟು ರೆಡ್ಯೂಸ್ ಗ್ರೌಂಡ್ ವಾಟರ್ ಪೊಲ್ಯೂಷನ್, ಇನ್ನೊಂದು ಗ್ರೌಂಡ್ ವಾಟರ್ ಪೊಲ್ಯೂಷನ್ ಅಂದ್ರೆ ಬೋರ್ವೆಲ್ ನೀರು ಪೊಲ್ಯೂಟ್ ಆಗಲ್ದಂಗ ಅಥವಾ ನೀರು ಪೊಲ್ಯೂಟ್ ಆಗಲ್ದಂಗ ಮಾಡ್ಲಿಕ್ಕೆ ಮಾಡಬೇಕು. ಟು ಅವಾಯ್ಡ್ ದ ಫ್ಲಡ್ಡಿಂಗ್ ಆಫ್ ದ ರೋಡ್ಸ್, ವೆರಿ ಇಂಪಾರ್ಟೆಂಟ್. ಸಿಟಿ ಒಳಗೆ ನೀರು ಬಂದ್ರೆ ಬೆಂಗಳೂರು ಬಾಂಬೆದಾಗ ನೀರು ಹೆಚ್ಚಿಗೆ ಆಗ್ತದೆ. ಸಿಟಿ ಲೆವೆಲ್ನಾಗ, ಸಿಟಿ ಸರೌಂಡಿಂಗ್ ಒಳಗೆ ಹೆಚ್ಚಿಗಾಗಿ ಸಿಟಿಗಳೆಲ್ಲ ಮುಣುಗ್ತಾವ. ಅದ್ರ ಸಂಬಂಧ ನೀರನ್ನು ಸಂರಕ್ಷಣೆ ಮಾಡಿದಂದ್ರೆ ನೀರು ರೋಡಿಗೆ ಹೋಗಂಗಿಲ್ಲ, ಹಂಗಾಗಿ ಮಳೆ ನೀರು ಸಂರಕ್ಷಣೆ ಸಕ್ಸಸ್ ಆಗ್ತದೆ. ಸಪ್ಲಿಮೆಂಟ್ ಡೊಮೆಸ್ಟಿಕ್ ವಾಟರ್ ನೀಡ್ಸ್, ಎಸ್, ಮನೆಗೂ ಯೂಸ್ ಮಾಡ್ಲಿಕ್ಕೆ ಬರ್ತದ. ಕೆಲವೊಂದ್ ಕಡೆ ಮಳೆ ನೀರನ್ನು ಕುಡಿಲಿಕ್ಕೂ ಯೂಸ್ ಮಾಡ್ತಾರೆ. ಲಾಟ್ ಆಫ್ ಟ್ರೀಟ್ಮೆಂಟ್, ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಿ ನೀರನ್ನು ಬಳಸಲಿಕ್ಕೆ ಯೂಸ್ ಮಾಡ್ತಾರೆ. ದುಬೈ, ಸೌದಿ ಅರೇಬಿಯಾದಾಗೂ ಇದು ಟೆಕ್ನಿಕ್ ಸಕ್ಸಸ್ ಆಗ್ಯದ. ಟು ರೇಸ್ ದ ಅಂಡರ್ ಗ್ರೌಂಡ್ ವಾಟರ್ ಟೇಬಲ್, ಮೇನ್ ಇಂಪಾರ್ಟೆಂಟ್, ಗ್ರೌಂಡ್ ವಾಟರ್ ಟೇಬಲ್ ಹೆಚ್ಚು ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಮೆಥಡ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೇನ್ಲಿ 2 ಮೆಥಡ್, ಸರ್ಫೇಸ್ ರನ್ ಆಫ್, ಸೆಕೆಂಡ್ ಒನ್ ರೂಫ್ ಟಾಪ್. Surface runoff in urban area, rainwater flows away as surface runoff. This runoff could be caught and used for the recharging aquifers by adopting appropriate methods. ಅರ್ಬನ್ ಏರಿಯಾದಾಗ ಮಳೆ ನೀರು ಹರಿದು ಹೋಗ್ಬಿಡ್ತದ,
ಸರ್ಫೇಸ್ ರನ್ ಅಪ್ ಮೂಲಕ. ಹಂಗಾಗಿ ಈ ರನ್ ಅಪ್ ಅನ್ನ ಅದನ್ನ ಹಿಡಿದಿಟ್ಟುಕೋಬೇಕು, ಬಹಳ ಇಂಪಾರ್ಟೆಂಟ್. ಹಿಡಿದು ಕೊಟ್ಟರೆ ಮಳೆ ನೀರು ಸಂರಕ್ಷಣೆ ಆಗ್ತದೆ ಮತ್ತು ಸಿಟಿಗಳು ಮುಳುಗಂಗಿಲ್ಲ. ಅದಕ್ಕೇನಂತಾರೆ ಸರ್ಫೇಸ್ ರನ್ ಆಫ್ ಹಾರ್ವೆಸ್ಟಿಂಗ್. ರೂಫ್ ಟಾಪ್, it is a system of catching rainwater where it falls in rooftop harvesting. The roof becomes the catchment and the rainwater is collected from the roof of the house or building. It can either be stored in a tank or diverted to artificial recharge system. ರೂಫ್ ಟಾಪ್ ಅಂದ್ರೆ ಸೇಮ್ ರೂಫ್ ಮ್ಯಾಗ, ಮನಿ ರೂಫ್ ಮ್ಯಾಗ ಅಥವಾ ಯಾವುದೇ ಒಂದು ಬಿಲ್ಡಿಂಗ್ ರೂಫ್ ಮ್ಯಾಗ, ಅಪಾರ್ಟ್ಮೆಂಟ್ ದಾಗ, ಹೌಸ್ ದಾಗ, ಗೌರ್ಮೆಂಟ್ ಬಿಲ್ಡಿಂಗ್ಸ್. ಓಕೆ, ಕಂಪಲ್ಸರಿ ಮಾಡ್ಯಾರ ಇದಂತರು. ಬೆಂಗಳೂರಿನಾಗ ಕಂಪಲ್ಸರಿ ಮಳೆ ನೀರು ಸಂರಕ್ಷಣೆ ಮಾಡಬೇಕು. ಇಲ್ಲಿಕಂದ್ರ ಅವ್ರಿಗೆ ಮನಿ ಕಟ್ಸ್ಲಿಕ್ಕೆ ಪರ್ಮಿಷನ್ ಕೊಡಂಗಿಲ್ಲ ಯಾವುದೇ ಒಂದು ಅಪಾರ್ಟ್ಮೆಂಟ್ ದಾಗ. ಹಿಂಗ ಗೌರ್ಮೆಂಟ್ ಇವನ್ನ ಕಂಪಲ್ಸರಿ ಮಾಡಿಬಿಟ್ಟ. ಗುಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ಬೇಸಿಗೆ ಯೂಟಿಲೈಸ್ ಆಗುತ್ತೆ. ದೊಡ್ಡ ದೊಡ್ಡ ಟ್ಯಾಂಕ್ ಮಾಡಿರ್ತಾರ, ರೂಫ್ ಟಾಪ್ ನಾಗ ಏನ್ ಕಲೆಕ್ಟ್ ಮಾಡಿರ್ತಾರ ಅದನ್ನ ಫಿಲ್ಟರ್ ಮಾಡಿ ಟ್ಯಾಂಕ್ ಒಳಗ ನೀರನ್ನು ಬಿಟ್ಟು ಬಿಡ್ತಾರ. ದೊಡ್ಡ ದೊಡ್ಡ ಟ್ಯಾಂಕ್ಸ್ ಇರ್ತವೆ. ನೆಕ್ಸ್ಟ್ ಅಥವಾ ಬೋರ್ವೆಲ್ ರಿಚಾರ್ಜ್ ಮಾಡಲಿಕ್ಕೆ ಯೂಸ್ ಮಾಡಬಹುದು. This method is less expensive and very effective and implemented properly helps in augmentation of the groundwater level to the area. It is very simple method. ಇದಕ್ಕೆ ಅಷ್ಟೇನು ಖರ್ಚಾಗಲ್ಲ. ಓಕೆ, ಜಸ್ಟ್ ಒಂದು ಇನಿಷಿಯಲ್ ಕಾಸ್ಟ್ ಅಷ್ಟೇ ಹೆಚ್ಚಿಗೆ ಆಗ್ತದೆ. ಇದನ್ನ ಪ್ರಾಪರ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಗೆ ನೀರಿನ ಕೊರತೆ ಬೀಳೋಂಗಿಲ್ಲ. ಕಂಪೋನೆಂಟ್ಸ್ ಏನದಪ್ಪ ರೂಫ್-ಟಾಪ್ ಹಾರ್ವೆಸ್ಟಿಂಗ್? To illustrate design of the basic components, rooftop rainwater harvesting system is given in the typical schematic diagram. The system mainly consists of the following subcomponents. First one, catchment, transportation, first flush, filter, storage tank, catchment. ಕ್ಯಾಚ್ಮೆಂಟ್ ಅದ ನೀರನ್ನು ಕಲೆಕ್ಟ್ ಮಾಡೋದು ಕ್ಯಾಚ್ಮೆಂಟು. ಟ್ರಾನ್ಸ್ಪೋರ್ಟೇಷನ್ ನೀರನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಆಮೇಲೆ ಫಸ್ಟ್ ಫ್ಲಶ್ ಫಿಲ್ಟರ್ ಮಾಡ್ತೀವಿ. ಆಮೇಲೆ ಸ್ಟೋರೇಜ್ ಟ್ಯಾಂಕ್ನಾಗ ಕಲೆಕ್ಟ್ ಮಾಡ್ತೀವಿ. The surface that receives the rainfalls directly is the catchment of rainwater. Catchment ಅಂದ್ರೆ ಏನು? Surface that receives the rainfall directly is the catchment of rainwater harvesting system. It may be terrace, courtyard, or paved or unpaved open surface. ಮ್ಯಾಗಿಂದು ಟೆರೆಸ್ ಮನಿ ಮಾಳಿಗೆ ಏನಂತಾರ ಅದೇ ಕ್ಯಾಚ್ಮೆಂಟ್ ಏರಿಯಾ. ನಾವು ನೀರನ್ನು ಎಲ್ಲಿ ಮಳೆ ನೀರು ಡೈರೆಕ್ಟ್ಲಿ ಕಲೆಕ್ಟ್ ಮಾಡ್ತೀವಲ್ಲ ಅದಕ್ಕೆ ಏನಂತಾರ ಕ್ಯಾಚ್ಮೆಂಟ್ ಅಂತಾರ. The terrace may be flat, RCC, stone roof or sloping roof. ಟೆರೆಸ್ ಫ್ಲಾಟ್ ಆಗಿರ್ಬೋದು, ಲೆವೆಲ್ ಆಗಿರ್ಬೋದು, ಅಥವಾ ಸ್ಟೋನ್ ಅಥವಾ RCC ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಥವಾ ಸ್ಲೋಪ್ ಆಗಿರ್ಬೋದು, ಕಲೆಕ್ಟ್ ಮಾಡಬಹುದು. Therefore, the catchment is the area where actually rainwater contributes to the harvesting system. Okay, catchment is the area where actually contributes the rainwater. ಮಳೆ ನೀರು ಎಲ್ಲಿ ಡೈರೆಕ್ಟ್ಲಿ ಬೀಳ್ತದಲ್ಲ ಅದಕ್ಕೆ ಏನಂತಾರೆ ಕ್ಯಾಚ್ಮೆಂಟ್ ಅಂತಾರೆ. ಟ್ರಾನ್ಸ್ಪೋರ್ಟೇಷನ್ ನೀರನ್ನು ಮಳೆ ನೀರು ರೂಫ್ ನ ಕಲೆಕ್ಟ್ ಆಗ್ತದೆ. ಇಟ್ ಶುಡ್ ಬಿ ಕ್ಯಾರಿಡ್ ಟು ದಿ ಡೌನ್ ಟೇಕ್ ವಾಟರ್ ಪೈಪ್ಸ್ ಆರ್ ಡ್ರೈನ್ಸ್ ಟು ದಿ ಹಾರ್ವೆಸ್ಟಿಂಗ್ ಸಿಸ್ಟಮ್. ಪೈಪ್ಲೈನ್ ಮೂಲಕ ಅದನ್ನ ಕೆಳಗಡೆ ಅಥವಾ ಫಿಲ್ಟರ್ಗೆ ಸಪ್ಲೈ ಮಾಡ್ತಾರ ಅಥವಾ ಡೈರೆಕ್ಟ್ಲಿ ಅದನ್ನ ಬೋರ್ವೆಲ್ಗೆ ಸಪ್ಲೈ ಮಾಡ್ತಾರ. ವಾಟರ್ ಪೈಪ್ ಶುಡ್ ಬಿ ವಿವಿ ರೆಸಿಸ್ಟೆನ್ಸ್ PVC pipe of required capacity. Okay, water form sloping roofs could be cut through gutters and downtake pipes. At terraces, mouth of the each drain should have wire mesh to restrict the floating material. Yes, ಅದಕ್ಕೆ ಮೆಶ್ ಪ್ರೊವೈಡ್ ಮಾಡಬೇಕು. ಆಬ್ಸ್ಟಾಕಲ್ ಏನೇನು ಕಸ ಕಡ್ಡಿ ಇರ್ತದಲ್ಲ ಅದು ಮೆಶ್ ದಾಗ ಕುಂಡಿರ್ತದ. ಒಂದು ಜಾಳಗಿ ಕ್ರಿಯೇಟ್ ಮಾಡಬೇಕು at the end of the pipe. First flush is the device used to flush up the avoid contaminating storable rechargeable water by the probable contaminants of the atmosphere and the catchment roof. It will also help in cleaning up the silt and other material deposited on the roof during dry seasons. Provisions of first rain separator should be made at the outlet of the each drainage. Okay, first flush ಅಂದ್ರೆ ಏನು? ಅದೊಂದು ಡಿವೈಸು ಅದೇನ್ ಮಾಡ್ತದ, ಕಸ ಕಡ್ಡಿ ಏನೇನು ಇರ್ತದಲ್ಲ, ಕಂಟಾಮಿನೆಂಟ್ ಏನೇನು ಇರ್ತಲ್ಲ ಅದನ್ನ ಫ್ಲಶ್ ಅಪ್ ಮಾಡ್ತದ. ಪ್ರೊಬೆಬಲ್ ಕಂಟಾಮಿನೆಂಟ್ಸ್ ಏನಿದಾವಲ್ಲ ಅದು ಅಟ್ಮಾಸ್ಫಿಯರ್ ದಿಂದ ಅವು ಸ್ಟೋರ್ ಆಗ್ತಾವೆ. There is always some remote possibility of rainwater contaminate groundwater if proper filter mechanism is not provided. Filters are used for treatment of water effectively, remove turbidity. Okay, filters are used for treatment of water effectively. After the first flushing of the rainfall, water should pass through the filters. A gravel, sand and
Nelton mesh filter is designed and placed on the top of the storage tank. This filter is very important on keeping the rainwater in the ಸ್ಟೋರೇಜ್ ಟ್ಯಾಂಕ್ಲಿ. ಫಿಲ್ಟರ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. 2-3 ಫಿಲ್ಟರ್ ಟೈಪ್ ಬರ್ತಾವೆ. ನಾವು ನಾರ್ಮಲಿ ಇನ್ ಜನರಲಿ ಮನೆಯಾಗೆ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಏನೇನು ಬೇಕಂದ್ರೆ ಉಸುಕ್ ಬೇಕು, ಚಾರ್ಕೋಲ್ ಬೇಕು, ಚಾರ್ಕೋಲ್ ಅಂದ್ರೆ ಇದ್ದಲ್ಲಿ, ಉಸುಕ್ ಬೇಕು, ಅಗ್ರಿಗೇಟ್ ಬೇಕು. ಇಲ್ಲಿ ಕೊಟ್ಟಾರ ಡಯಾಗ್ರಾಮ್ನಾಗ 10 centimeter gravel layer, 10 centimeter charcoal layer, 25 centimeter sand layer and 25 centimeter gravel layer. ಆ 3-4 ಫಿಲ್ಟರ್ ಮೂಲಕ ಏನ್ ಮಾಡ್ತೀವಿ, ಈಸಿಲಿ ನಾವು ಅದನ್ನ ಯುಟಿಲೈಸ್ ಮಾಡಬಹುದು. ಓಕೆ, ಉಳಿಕಿದ್ದನ್ನ ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ. ಓಕೆ, ಮೇ ಬಿ only some points are missing. Thank you.